ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೇಯ. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿಮಗೆ ಆಲ್ರೆಡಿ ಹೇಳಿರುವಂತೆ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಸೆಕೆಂಡ್ PUC 30 ಮಾರ್ಕ್ಸ್ಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎನ್ನುವಂಥ ಒಂದು ಬಿಸ್ನೆಸ್ ಸ್ಟಡಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತಡವಾಗಿದ್ದರೂ ಕೆಲವು ಕಾಲೇಜುಗಳಲ್ಲಿ ಕೆಲವೊಂದು ಪ್ರಶ್ನೆ ಪತ್ರಿಕೆ ಆಗಿರುವುದಿಲ್ಲ. ಸೊ ಹಾಗಾಗಿ ನಿಮಗೆ ಇಲ್ಲಿ ಒಂದು ವ್ಯವಹಾರ ಅಧ್ಯಯನದ ಒಂದು LBA 2 ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದೆ. ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಾಳೆ ನಿಮ್ಮ ಪ್ರಥಮ ಕಿರು ಪರೀಕ್ಷೆಯೂ ಸಹ ಹೆಲ್ಪ್ ಆಗ್ತದೆ. ಬನ್ನಿ ಮೊದಲು ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ನಿರ್ವಹಣೆ ತತ್ವವು ಡ್ಯಾಶ್ ಆಗಿರುವುದಿಲ್ಲ ಅಂಥೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ನಿಮಗೆ ಕೇಳಿದ್ದಾರೆ. ಏನಾಗಿರೋದಿಲ್ಲ ಅಂತಂದರೆ ಆಯ್ಕೆಯಾಗಿ ನಾವು C ಅನ್ನು ನೋಡ್ತೀವಿ, ಸಂಪೂರ್ಣ ಆಗಿರುವುದಿಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟು, ಹೆನ್ರಿ ಪಯಲರ್ ಅವರು ಎಷ್ಟು ನಿರ್ವಹಣೆ ತತ್ವಗಳನ್ನು ಕೊಡುಗೆ ನೀಡಿದ್ದಾರೆ ಅಂತ ಹೇಳ್ತಾರೆ. ಒಟ್ಟು 14 ತತ್ವಗಳನ್ನು ಕೊಡುಗೆ ನೀಡಿದ್ದಾರೆ. ಯಾವ ನಿರ್ವಹಣೆ ತತ್ವವು ನಾನು ಎಂಬುದರ ಬಗ್ಗೆ ನಾವು ಎಂಬುದು ಸಂಬೋಧಿಸುವ ಪರಿಕಲ್ಪನೆ ಸೂಚಿಸ್ತದೆ ಅಂತ ಹೇಳಿದಾಗ ಸಂಘ ಭಾವನೆಯು ನಾವು ಎಂಬ ಭಾವನೆಯನ್ನು ಸೂಚಿಸುವಂಥದ್ದು. ಇನ್ನು ಕೆಳಗೆ ಬಿಟ್ಟ ಸ್ಥಳವನ್ನು ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. 2 ಅಂಕಕ್ಕೆ ಗ್ಯಾಂಗ್ ಫ್ಲಾಕ್ ಇದೆ, ಕೇಂದ್ರೀಕರಣ ಇದೆ, ವಿಕೇಂದ್ರೀಕರಣ ಇದೆ. ಸೊ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಕೇಂದ್ರೀಕೃತವಾಗಿದ್ದರೆ ಅದನ್ನು ಏನಂತ ಕರಿತೀವಿ? ಪ್ರಶ್ನೆಗೆ ಇದು ಬಹಳ ಇಂಪಾರ್ಟೆಂಟ್. ನಿಮಗೆ ಇದನ್ನು ನಾವೇನಂತ ಕರಿತೀವಿ? ಕೇಂದ್ರೀಕರಣ ಅಂತ ಕರಿತೀವಿ. ಏನು ಕರಿತೀವಿ ರೀ? ಕೇಂದ್ರೀಕರಣ. ನೆಕ್ಸ್ಟು, ಡ್ಯಾಶ್ ಸಂವಹನ ಪದ್ಧತಿಯನ್ನು ತುರ್ತು ಸಂದರ್ಭದಲ್ಲಿ ಉಪಯೋಗಿಸಬಹುದು. ಯಾವುದ್ರಿ? ಗ್ಯಾಂಗ್ ಫ್ಲಾಂಕ್ ಅಂತೇಳಿ. ಯಾವುದು? ಗ್ಯಾಂಗ್ ಫ್ಲಾಂಕ್ ಅಂತ ಇಲ್ಲಿದೆ ನೋಡಿ, ಇದು ಸರಿಯಾದ ಉತ್ತರ. ನೆಕ್ಸ್ಟು, ಇಲ್ಲಿ ಹೊಂದಿಸಿ ಬರೆಯೋಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ, ವಿಭಾಗದಲ್ಲಿ ಪ್ರಶ್ನೆ ಇದ್ದಾವೆ, ಇಲ್ಲಿ ಉತ್ತರಗಳಿದ್ದಾವೆ. ನೋಡಿ, FW ಟೇಲರ್ ಆಯಾಸ ಅಧ್ಯಯನ ಏಕರೂಪ ನಿರ್ದೇಶನ ಅಂಥೇಳಿ. ಸೊ FW ಟೇಲರ್ ಅವರು ಕಾರ್ಯಾಧಾರಿತ ಕೂಲಿ ಪದ್ಧತಿ, ಈ ಒಂದು ಉತ್ತರ ಸರಿಯಾಗಿದೆ. ನೆಕ್ಸ್ಟು, ಆಯಾಸ ಅಧ್ಯಯನ ಮಧ್ಯಂತರ ವಿಶ್ರಾಂತಿ, ಹೌದಾ? ಸರಿಯಾದ ಉತ್ತರ. ನೆಕ್ಸ್ಟು, ಏಕರೂಪ ನಿರ್ದೇಶನ ಅಂದರೆ ಒಬ್ಬ ನಾಯಕ ಒಂದು ಯೋಜನೆಯನ್ನು ರೂಪಿಸುವುದಕ್ಕೆ ನಾವು ಏಕರೂಪ ನಿರ್ದೇಶನಕ ಅಂತ ಕರಿತೀವಿ. ನೆಕ್ಸ್ಟು, ಈ ಒಂದು ಅಂಕದ ಪ್ರಶ್ನೆಗೆ ನೀವೆಲ್ಲ ಗಮನಿಸ್ತಾ ಹೋಗಿ. ಸಾಮಾನ್ಯ ನಿರ್ವಹಣಾ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತಂದರೆ ಅದನ್ನು ನಾವು ಹೆನ್ರಿ ಪಯಾಲ್ ಅಂತ ಕರಿತೀವಿ. ಹೆನ್ರಿ ಪಯಾಲ್, ಇದು ಸರಿಯಾದ ಉತ್ತರ. ಟೇಲರ್ ಅವರ ಪ್ರಕಾರ ಸೃಷ್ಟೀಕರಣ ಎಂದರೇನು ಅಂತ ಕೇಳಿದ್ದಾರೆ. ಇದು ಆಡಳಿತ ಮಂಡಳಿಯ ಮತ್ತು ಕಾರ್ಮಿಕರ ಪರಸ್ಪರ ಕಡೆಗೆ ಹೊಂದಿರುವಂಥ ಮನೋಭಾವ ಅಥವಾ ವರ್ತನೆಯಲ್ಲಿ ಆಗುವ ಸಂಪೂರ್ಣ ಬದಲಾವಣೆಯನ್ನು ನಾವು ಏನಂತ ಕರಿತೀವಿ? ಸೃಷ್ಟೀಕರಣ ಅಂತ ಕರಿತೀವಿ. ನೆಕ್ಸ್ಟ್, ಇಲ್ಲಿ ಇನ್ನೇನು ಕೇಳಿದ್ದಾರೆ ಅವರು ಅಂತಂದರೆ ನೋಡಿ, ಇಲ್ಲಿ 2 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 4 ಅಂಕಗಳಿಗೆ. ನಿರ್ವಹಣೆಯನ್ನು ತತ್ವ ಎಂದರೇನು? ನಿರ್ವಹಣೆಯನ್ನು ತತ್ವ ಎಂದರೇನು ಅಂತ ಕರೆದಿದ್ದಾರೆ. ಕಾರ್ಯಾಧಾರಿತ ಕೂಲಿ ಪದ್ಧತಿ ಎಂದರೇನು? ಕಾರ್ಯ ಆಧಾರಿತ ಕೂಲಿ ಪದ್ಧತಿ ಎಂದರೇನು? ಶ್ರೇಣೀಕೃತ ಸರಪಳಿ ಎಂದರೇನು? ಶ್ರೇಣೀಕೃತ ಸರಪಳಿ ಎಂದರೇನು? ಇನ್ನು ವಿಭಾಗ C ಯಲ್ಲಿ ನಿಮಗೆ ಒಟ್ಟು 16 ಅಂಕಗಳನ್ನು ಇಟ್ಟಿದ್ದಾರೆ. ನಿರ್ವಹಣೆ ತತ್ವಗಳ ಲಕ್ಷಣ ಗುಣಲಕ್ಷಣಗಳನ್ನು ವಿವರಿಸಿ, ನಿರ್ವಹಣೆ ತತ್ವಗಳ ಮಹತ್ವವನ್ನು ವಿವರಿಸಿ, FW ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣಾ ತತ್ವಗಳನ್ನು ವಿವರಿಸಿ, ವೈಜ್ಞಾನಿಕ ನಿರ್ವಹಣೆ ಯಾವುದಾದ್ರೂ 4 ತಂತ್ರಗಳನ್ನು ವಿವರಿಸಿ, ಹೆನ್ರಿ ಪಯಲರ್ ಅವರ ಸಾಮಾನ್ಯ ನಿರ್ವಹಣೆ ತತ್ವಗಳನ್ನು ಪಟ್ಟಿ ಮಾಡಿ. ಒಟ್ಟು ಇಲ್ಲಿ 4 ಪ್ರಶ್ನೆಗಳಿಗೆ ಅಂತ ಹೇಳಿದ್ದಾರೆ. ಎಷ್ಟು ಪ್ರಶ್ನೆಗಳಿಗೆ? 4 ಪ್ರಶ್ನೆಗಳು, 40ರಿಂದ 25 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳ್ತೀನಿ. ಸೊ ನಾನು ಕೆಲವೊಂದು ದಿನಗಳಲ್ಲಿ ವಿಡಿಯೋಗಳನ್ನು ಮಾಡಿತ್ತಿಲ್ಲ, ಯಾಕಂದರೆ ನನ್ನ ಒಂದು ಮೆಡಿಕಲ್ ಎಮರ್ಜೆನ್ಸಿಯಿಂದ ಯಾವುದೇ ವಿಡಿಯೋಗಳನ್ನು ಮಾಡಲಿಕ್ಕಾಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಇನ್ಮೇಲೆ ನಿಮಗೆ ಸರಾಗವಾಗಿ ಎಲ್ಲ LBA ಪ್ರಶ್ನೆ ಪತ್ರಿಕೆ ಮತ್ತು ಕಿರು ಪರೀಕ್ಷೆಗಳು ಎಲ್ಲವೂ ಸಹ ಬರ್ತದೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೆ ರಾಧೇಯ.